ನಮಸ್ಕಾರ ವೀಕ್ಷಕರೇ, ಏನ್ ಸಮಾಚಾರ ಏನಪ್ಪ ಅಂದ್ರೆ ಮುಂದಿನ 1 ವರ್ಷಗಳ ಕಾಲ ರಾಜ್ಯ ರಾಜಕೀಯದಲ್ಲಿ ಏಳುವಂತಹ ಬಿರುಗಾಳಿ. ಯಾವ ತರ ಬಿರುಗಾಳಿ ಅಂದ್ರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಕನಕಪುರ ಬಂಡೆಗೆ ಇಡುವಂತಹ ಡೈನಮೈಟ್. ಹೌದು, ಈ ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಶತ್ರುಗಳು ಅಲ್ಲ ಅನ್ನುವಂತಹ ಮಾತಿದೆ ವೀಕ್ಷಕರೇ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಹೇಳೋದಾದ್ರೆ ಮಿತ್ರರು ಅಷ್ಟೇ ಇದ್ದಾರೆ, ಅದರ ಜೊತೆಗೆ ಶತ್ರುಗಳ ಸಂಖ್ಯೆ ಅಂತೂ ಕಡಿಮೆ ಏನಿಲ್ಲ. ಈ ಶತ್ರುಗಳು ರಾಜಕೀಯದಲ್ಲಿ ಹುಟ್ಕೊಳ್ತಾರೆ, ಆದರೆ ಈ ಶತ್ರುಗಳನ್ನ ಮಟ್ಟ ಹಾಕಲಿಕ್ಕೆ ರಾಜಕಾರಣಿಗಳು ಹಲವಾರು ತಂತ್ರ ಪ್ರತಿತಂತ್ರಗಳನ್ನ ಹೆಣೆದಿರೋದನ್ನ ನಾವು ಮೊದಲಿಂದ ನೋಡ್ಕೊಂಡ್ ಬಂದಿದ್ದೀವಿ. ಕೆಲವೊಂದು ಜೀರ್ಣಿಸಿಕೊಳ್ಳಲಿಕ್ಕೆ ಯೋಗ್ಯವಾಗಿರ್ತವೆ, ಕೆಲವೊಂದನ್ನ ಜೀರ್ಣಿಸಿಕೊಳ್ಳಲು ತುಂಬಾ ಕಷ್ಟ ಆಗುತ್ತದೆ. ಹಂಗಂತ ಡಿ.ಕೆ. ಶಿವಕುಮಾರ್ ತಮ್ಮ ರಾಜಕೀಯ ಎದುರಾಳಿಗಳನ್ನ ಹಣದಿರೋ ದಾರಿಗಳಿದಾವಲ್ಲ, ಅವು ವಿಭಿನ್ನವಾಗಿದ್ದಾವೆ. ಒಬ್ಬೊಬ್ಬರನ್ನ ಒಂದೊಂದು ರೀತಿ ಹಣಿದಿದ್ದಾರೆ, ಒಬ್ಬೊಬ್ಬರನ್ನ ಒಂದೊಂದು ರೀತಿ ಮಟ್ಟ ಹಾಕಿದ್ದಾರೆ. ಈಗ ಇವರೆಲ್ಲ ಸೇರಿ ಡಿ.ಕೆ. ಶಿವಕುಮಾರ್ಗೆ ಖೆಡ್ಡ ತೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಒಂದೀಗ ಜೇಡರ ಬಲ್ಲೆ ಅನ್ನುವಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಚಕ್ರವ್ಯೂಹದಲ್ಲಿ ತಗಲಾಕೊಂಡಿದ್ದಾರೆ. ಚಕ್ರವ್ಯೂಹ ಇದು ಚಕ್ರವ್ಯೂಹ, ಹಣದ ಮೋಹ, ಅಧಿಕಾರದ ದಾಹ, ಒಬ್ಬನ ತಿಂದೆ ಒಬ್ಬನು ಬದುಕುವ, ಒಬ್ಬನ ಕೊಂದೆ ಒಬ್ಬನು ಬಾಳುವ ಚಕ್ರವ್ಯೂಹ ಇದು ಚಕ್ರವ್ಯೂಹ. ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಕಾಂಗ್ರೆಸ್ ಅಷ್ಟೇ ಯಾಕೆ ಎಐಸಿಸಿ ಪಾಲಿಗೂ ಕೂಡ ಟ್ರಬಲ್ ಶೂಟರ್. ಯಾವುದೇ ರಾಜ್ಯದಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಕಾರ್ಯಪ್ರವೃತ್ತರಾಗ್ತಾ ಇದ್ರು. ಆದರೆ ಈಗ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಂದಲೇ ಕರ್ನಾಟಕ ಕಾಂಗ್ರೆಸ್ಗೆ ಟ್ರಬಲ್ ಅಂದ್ರೆ ನೀವು ನಂಬ್ತೀರಾ? ನೀವು ನಂಬಲೇಬೇಕು ವೀಕ್ಷಕರೇ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ತನ್ನ ರಾಜಕಾರಣದಲ್ಲಿ ಇರುವಂತಹ ವಿರೋಧಿಗಳನ್ನ ಮಟ್ಟ ಹಾಕಲಿಕ್ಕೆ ಹಲವು ವಿಭಿನ್ನ ತಂತ್ರಗಳನ್ನ ಬಳಸಿದ್ರು. ಈ ತಂತ್ರಗಳಿಗೆ ಪ್ರತಿತಂತ್ರ, ಈ ಸೇರಿಗೆ ಸವಾಸೇರು, ಆಕ್ಷನ್ಗೆ ರಿಯಾಕ್ಷನ್, ಬಾಣಕ್ಕೆ ತಿರುಗು ಬಾಣ ಅಂತ ನಿಂತಿರೋ ಇವರ ರಾಜಕೀಯ ವಿರೋಧಿಗಳು ಈಗ ಉರುಳಿಸ್ತಿರೋ ದಾಳಗಳನ್ನ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅಷ್ಟೇ ಯಾಕೆ ಕರ್ನಾಟಕ ಕಾಂಗ್ರೆಸ್ನ ಕಲಿಗಳೆಲ್ಲ ಬೆಚ್ಚಿ ಬೀಳುವಂತಹ ಸ್ಥಿತಿ ಬಂದಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಾಮೂಹಿಕ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು. ಕಾಂಗ್ರೆಸ್ ಅಮೋಘವಾಗಿ 135ಕ್ಕೂ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತವನ್ನಾಗಿ ಮಾಡ್ತೀವಿ ಅಂತ ಬಿಜೆಪಿಯವರು ಏನು ಹೋರಾಟ ಮಾಡ್ತಾ ಇದ್ರು, ಆ ಹೋರಾಟಕ್ಕೆ ಬ್ರೇಕ್ ಹಾಕಿ ಕಾಂಗ್ರೆಸ್ಗೆ ಪುನಶ್ಚೇತನ ನೀಡುವಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಗೆಲುವು ಹೈಕಮಾಂಡ್ ಮಟ್ಟಕ್ಕೂ ಕೂಡ ತುಂಬಾ ಅನಿವಾರ್ಯವಾಗಿತ್ತು. ಆ ಅನಿವಾರ್ಯವಾದಂತಹ ಗೆಲುವನ್ನ ತಂದುಕೊಟ್ಟವರು ಇದೇ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಗ್ಯಾರಂಟಿಗಳ ಭರವಸೆ ನೀಡಿ ಮತದಾರರನ್ನ ಆಕರ್ಷಿಸಿ ಮತದಾರರ ವಿಶ್ವಾಸ ಗಳಿಸಿರೋ ಈ ಜೋಡೆತ್ತಿನಂತೆ ಕೆಲಸ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಗೆಲುವನ್ನ ತಂದುಕೊಡ್ತು. ಇನ್ನೇನು ಕಾಂಗ್ರೆಸ್ಗೆ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಸೀಟುಗಳು ಬಂತು, ಕಾಂಗ್ರೆಸ್ ಸರ್ಕಾರ ಪ್ರತಿಷ್ಠಾಪನೆಯಾಗುತ್ತೆ ಅನ್ನುವಂಥ ಟೈಮ್ನಲ್ಲಿ ತಲೆದೋರಿದ್ದು ಯಾರು ನಾಯಕತ್ವವನ್ನು ವಹಿಸ್ಕೊಳ್ಬೇಕು, ಅಂದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ಇಲ್ಲಿ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಡಿ.ಕೆ. ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತಹ ವಾತಾವರಣ, ಹಗ್ಗ ಜಗ್ಗಾಟ ಬೆಂಗಳೂರಿನಲ್ಲಷ್ಟೇ ಅಲ್ಲ, ದೂರದ ದಿಲ್ಲಿಯಲ್ಲೂ ಕೂಡ ನಡೀತು. ಹೀಗಾಗಿ ಕಾಂಗ್ರೆಸ್ಗೆ ಬಹುಮತ ಬಂದು 10 ದಿನ ಕಳೆದರೂ ಕೂಡ ಸರ್ಕಾರವನ್ನ ಪ್ರತಿಷ್ಠಾಪಿಸಲು ವಿಳಂಬವಾಯಿತು. ಆ ಸಮಯದಲ್ಲಿ ಬಂದಂತ ಒಪ್ಪಂದದ ಪ್ರಕಾರ, ಮೂಲಗಳ ಮಾಹಿತಿಯ ಮೇರೆಗೆ ಬಂದಂತ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರು ಹಾಫ್ ಟರ್ಮ್ ಮತ್ತು ಇನ್ನುಳಿದ ಅರ್ಧ ಟರ್ಮ್ ಅನ್ನ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಹಾಗೆ ಕಾಂಗ್ರೆಸ್ ನಾಯಕರ ಆಪ್ತ ವಲಯದಲ್ಲಿ ಕೇಳಿ ಬಂದಿತ್ತು. ಪರಿಣಾಮವಾಗಿ ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಾರೆ. ಇನ್ನೇನಿದ್ರು ಮುಂದಿನ ಅವಧಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕು ಅನ್ನುವಂತಹ ಮಾತುಗಳು ಕಾಂಗ್ರೆಸ್ನ ಹಲವಾರು ಶಾಸಕರು ಪರ ವಿರೋಧ ಚರ್ಚೆಗಳಲ್ಲಿ ತೊಡಗಿದ್ರು. ಈ ಎಲ್ಲ ಚರ್ಚೆಗಳಿಗೂ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಇಂತಹ ಸಂದರ್ಭದಲ್ಲಿ ಬಂದಂತಹ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಳೆ ಮೈಸೂರು ಭಾಗದಲ್ಲಿ ಮಕಾಡೆ ಮಲಗಿತು. ಇದಕ್ಕೆ ನೇರವಾಗಿ ಕಾರಣ ಡಿ.ಕೆ. ಶಿವಕುಮಾರ್ ಅಂತಾರೆ ಡಿ.ಕೆ. ಶಿವಕುಮಾರ್ ವಿರೋಧಿ ಬಣದ ಶಾಸಕರು, ಅರ್ಥಾತ್ ಸಿದ್ದರಾಮಯ್ಯನ ಪರವಾದಂತಹ ಶಾಸಕರು. ಈಗ ಸಮಯ ಹತ್ರ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಇಂದ ತೊಂದರೆಗೊಳಗಾದಂತವರು, ಅಂದ್ರೆ ರಾಜಕೀಯ ಸಾಮ್ರಾಜ್ಯವನ್ನ ಬೆಳೆಸಲಿಕ್ಕಾಗಿ, ವಿರೋಧಿಗಳ ಸಾಮ್ರಾಜ್ಯವನ್ನ ಕೆಡುವುದಕ್ಕಾಗಿ ಡಿ.ಕೆ. ಶಿವಕುಮಾರ್ ಬಳಸಿರುವಂತಹ ತಂತ್ರಗಳು ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರತಿತಂತ್ರಗಳಾಗಿ ಬರ್ತಾ ಇದಾವ ಅನ್ನುವಂಥ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಎಚ್.ಡಿ. ದೇವೇಗೌಡರ ಕುಟುಂಬದ ವಿರೋಧವನ್ನ ಕಟ್ಟಿಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಬೆಳಗಾವಿಯ ಜಾರಕಿಹೊಳಿ ಕುಟುಂಬದ ವಿರೋಧವನ್ನು ಕಟ್ಟಿಕೊಂಡಿದ್ದಾರೆ. ಈ ಎರಡೂ ಕುಟುಂಬಗಳು ಒಟ್ಟಿಗೆ ಸೇರಿದ್ರೆ ಡಿ.ಕೆ. ಶಿವಕುಮಾರ್ಗೆ ಡೈನಮೈಟ್ ಗ್ಯಾರಂಟಿ ಅಂತವೆ ರಾಜಕೀಯ ವಿಶ್ಲೇಷಕರ ತಂಡಗಳು. ಈಗ ಡಿ.ಸಿ.ಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ಗೆ
ಮೂಗುದಾರ ಹಾಕಲಿಕ್ಕೆ 3 ಜನ DCMಗಳು ಬೇಕು ಅನ್ನುವಂತಹ ಒಂದು ಪ್ರಬಲವಾದಂಥ ಕೂಗು ರಾಜಕೀಯ ವಲಯದಲ್ಲಿ ಎದ್ದಿದೆ. ಈ ಕೂಗಿನ ಮೂಲ ಕಾರಣವನ್ನು ಹುಡುಕ್ತಾ ಹೋದ್ರೆ ಇವರೆಲ್ಲ ಸಿದ್ದರಾಮಯ್ಯ ಆಪ್ತ ಬಣದ ಶಾಸಕರು. ಹಾಗಾದ್ರೆ ಈ ಶಾಸಕರು 3 DCM ಬೇಕು ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯನವರ ಗಮನಕ್ಕೆ ತರದೆ ಮಾಧ್ಯಮಗಳ ಮುಂದೆ ಮಾತಾಡ್ತಾರ, ಜನರ ಮುಂದೆ ಹೇಳ್ತಾರ? ಹಾಗಾದ್ರೆ ಈ 3 CM ಬೇಕು ಅನ್ನೋದಕ್ಕೆ ಯಾರು ಪುಷ್ಟಿ ನೀಡ್ತಿದ್ದಾರೆ, ಯಾರು ಶಕ್ತಿ ತುಂಬುತ್ತಿದ್ದಾರೆ ಅಂದ್ರೆ ಅದು ಹೋಗೋ ದಾರಿ ಬೆರಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಡೆಗೆ. ಸಿದ್ದರಾಮಯ್ಯನವರು ಯಾಕೆ ಈ ತಂತ್ರವನ್ನ ಬಿಟ್ಟಿದ್ದಾರೆ ಅಂದ್ರೆ ಇನ್ನೇನು 1.5 ವರ್ಷದಲ್ಲಿ ಅವರ ಮಾತುಕತೆ ಆಗಿದೆ ಅನ್ನೋದಾದ್ರೆ ಅವರ ಅಧಿಕಾರವನ್ನ ಬಿಟ್ಟುಕೊಡ್ಬೇಕು. ಆ ಹಂತದಲ್ಲಿ ಸಿದ್ದರಾಮಯ್ಯ ಬಣದ ಶಾಸಕರು ಕಾಂಗ್ರೆಸ್ನಿಂದ ಹೊರಗೋಗ್ಲಿಕ್ಕೆ ಈವಾಗಲೇ ಗಂಟು ಮೂಟೆ ಕಟ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದರ ನೇತೃತ್ವವನ್ನು ವಹಿಸುತ್ತಿರೋದು ಮತ್ಯಾರು ಅಲ್ಲ, ಇದೇ DK ಶಿವಕುಮಾರ್ ವಿರೋಧಿ ಬಣದ ಜಾರಕಿಹೊಳಿ ಕುಟುಂಬದ ಸತೀಶ್ ಜಾರಕಿಹೊಳಿ ಅವರು. ಜಾರಕಿಹೊಳಿ DK ಶಿವಕುಮಾರ್ ಮಧ್ಯದಲ್ಲಿ ಈಗ ಹಲವಾರು ವಾಕ್ಸಮರಗಳು ನಡೆದೋಗಿದ್ದಾವೆ. ಒಂದು ಹಂತದಲ್ಲಿ ಸತೀಶ್ ಜಾರಕಿಹೊಳಿ ಮೆಂಟಲ್ ಹಾಸ್ಪಿಟಲ್ಗೆ ಸೇರಬೇಕು ಅನ್ನೋಂಥ ಮಾತನ್ನು ಕೂಡ DK ಶಿವಕುಮಾರ್ ಹೇಳಿದರು. ಇನ್ನೇನಾದ್ರೂ ಅಂದುಕೊಂಡಂತೆ ಒಪ್ಪಂದವಾದಂತೆ ಸಿದ್ದರಾಮಯ್ಯನವರು DK ಶಿವಕುಮಾರ್ಗೆ ಅಧಿಕಾರ ಬಿಟ್ಟುಕೊಡ್ಬೇಕು ಅನ್ನುವಂತಹ ಚರ್ಚೆ ಪ್ರಾರಂಭವಾದರೆ ಸಿದ್ದರಾಮಯ್ಯ ಬಣದ ಶಾಸಕರು, ಅದರಲ್ಲೂ ಜಾರಕಿಹೊಳಿ ಸಮೇತ ಈ ಶಾಸಕರು ಒಂದು 30ರಿಂದ 40 ಜನ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗ್ಲಿಕ್ಕೆ ತಮ್ಮ ಸೂಟ್ ಕೇಸನ್ನ ರೆಡಿ ಮಾಡ್ಕೊತಿದ್ದಾರೆ. ಹೀಗಂತ ಪ್ರಬಲವಾದಂಥ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಪೂರಕವಾಗಿ ಯಡಿಯೂರಪ್ಪನವರು ತಮ್ಮ ಮಗ ವಿಜೇಂದ್ರನ್ನ ಬಿಟ್ಟು ವಿಜೇಂದ್ರನ ಮಹತ್ವಾಕಾಂಕ್ಷೆಯ ಹುದ್ದೆಗಾಗಿ ಆಪರೇಷನ್ಗೆ ಮತ್ತೆ ರೆಡಿಯಾಗಿದ್ದಾರೆ. ಇದಕ್ಕೆ ಮೂಲ ಕಾರಣ, ಇಷ್ಟೆಲ್ಲದಕ್ಕೂ ಮೂಲ ಕಾರಣ ಅಗೇನ್ ಮತ್ತೆ ಹೇಳಬೇಕಂದ್ರೆ DK ಶಿವಕುಮಾರ್ ಅವರ ರಾಜಕೀಯ ವಿರೋಧಿಗಳು ಈಗ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಎಲ್ಲ ಮೆಸೇಜ್ಗಳನ್ನ ಇವಾಗಿನಿಂದನೇ ಹೈಕಮಾಂಡ್ಗೆ ಮುಟ್ಟಿಸ್ಲಿಕ್ಕೆ ಸಿದ್ದರಾಮಯ್ಯ ಬಣ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಎಲ್ಲ ಒಂದು ಬೆಳವಣಿಗೆಗಳನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಕೆಸರೆರಚಾಟ ಆಗಿರ್ಬೋದು, ಮತ್ತೆ ಪಕ್ಷಾಂತರ ಪರ್ವ ಅನ್ನೋದು ಶುರುವಾಗುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ.